ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಎಕ್ಸಾಮ್ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಫಸ್ಟ್ ನೋಡ್ಬೋದು, ಕೆಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ನಾವು ಕರಿತೀವಿ. ಹಾಗಾದರೆ ಕೆಸೆಟ್ ಎಕ್ಸಾಮ್ ಬರೆದ್ರೆ ನಾವು ಯಾವ ರೀತಿ ಇರತಕ್ಕಂತಹ ಹುದ್ದೆಗಳಿಗೆ ನಾವು ಅರ್ಜಿ ಸಲ್ಲಿಸ್ಬೋದು, ಮೇನ್ ಹುದ್ದೆಗೆ. ಮತ್ತು ಈಗ ಕೆಲವೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋದು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಏನಾದರೂ ಗೋರ್ಮೆಂಟ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಪ್ರಮುಖವಾಗಿ ಪಾಸ್ ಆಗಬೇಕಾಗಿದ್ದು ಕರ್ನಾಟಕ ಎಕ್ಸಾಮ್ ಎಂದು ಡಿಪಾರ್ಟ್ಮೆಂಟ್ ನಡೆಸ್ತದೋ ಆ ಡಿಪಾರ್ಟ್ಮೆಂಟು ಏನಪ್ಪ ಅಂದರೆ ಅಲ್ಲಿ ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಲೇಬೇಕು. ಏನು ಕೆ ಇ ಡಿಪಾರ್ಟ್ಮೆಂಟ್ ಕರಿತೈತಲ್ಲ ಆ ಎಕ್ಸಾಮ್ ಅನ್ನೋದು ನೀವು ಪಾಸ್ ಮಾಡಲೇಬೇಕು. ಹಾಗಾದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಕೆಸೆಟ್ ಏನಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಕ್ಯಾಟಗರಿಗಳ ಬಗ್ಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ನಿಮ್ಮ ಪಿ ಜಿಯಲ್ಲಿ, ಮತ್ತು ಇದಕ್ಕೆ ಸಂಬಂಧ ಪರೀಕ್ಷಾ ವಿಧಾನ ಮತ್ತು ಪೇಪರ್ ಕನಿಷ್ಠ ಅಂಕಗಳು ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ಕೆಸೆಟ್ ಎಕ್ಸಾಮ್ ಅನ್ನೋದೈತಲ್ಲ, ಇದು ಏನಪ್ಪ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯುವುದು. ಏನು ಪ್ರಮುಖವಾಗಿ ಅನ್ನೋದಾದರೆ, ನೀವೇನಾದರೂ ಕೆಸೆಟ್ ಎಕ್ಸಾಮ್ ಏನಾದರೂ ಪಾಸ್ ಮಾಡಿದರೆ ಆ ಅಪ್ಲಿಕೇಶನ್ ಹಾಕಿ ಪ್ರಮುಖವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತವಲ್ಲ, ಡಿಗ್ರಿ ಕಾಲೇಜ್ ಆಗಿರ್ತಕ್ಕಂತಹ ಟೀಚಿಂಗ್ಸ್ ಮಾಡ್ತಾರಲ್ಲ ಆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಮೇನ್ ಎಕ್ಸಾಮ್ಗೆ ಏನಪ್ಪ ಅಂದರೆ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಜೊತೆಗೆ ನೋಡ್ಬೋದು ಯಾವ್ಯಾವ ಇರ್ತಕ್ಕಂತಹ ಯೂನಿವರ್ಸಿಟಿಗಳಲ್ಲಿ ನೀವು ಪಾಠವನ್ನು ಮಾಡ್ಬೋದು ಅನ್ನೋದಾದರೆ, ಫಸ್ಟು ಕರ್ನಾಟಕದಲ್ಲಿರುವ ವಿಶ್ವವಿದ್ಯಾಲಯಗಳು. ನಮ್ಮ ಇಡೀ ಕರ್ನಾಟಕ ಸ್ಟೇಟ್ ಏನಿದೆ ಕೆಸೆಟ್ ಏನಾದರೂ ಪಾಸ್ ಆದರೆ ನಮ್ಮ ಕರ್ನಾಟಕದ ಎಲ್ಲ ಯೂನಿವರ್ಸಿಟಿಗಳಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ನೀವು ಏನಪ್ಪ ಅಂದರೆ ಟೀಚಿಂಗ್ ಮಾಡ್ಬೋದು. ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂದರೆ GFGC ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾರಲ್ಲೋ ಆ ಎಕ್ಸಾಮ್ಗೆ ಬರಲು ನೀವು ಕೆಸೆಟ್ ಏನಾದರೂ ಪಾಸ್ ಆದರೆ ಎಲಿಜಿಬಲ್ ಆಗ್ತೀರಾ ಅನ್ನೋದು. ನಾನು ಇತರೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಇದಾವಲ್ಲ ಅಲ್ಲಿಯೂ ಕೂಡ ನೀವು ಪಾಠ ಮಾಡ್ಬೋದು ಅನ್ನೋದಾದರೆ, ಕೆಸೆಟ್ ಓನ್ಲಿ ಬಾರ್ ಅರ್ಹತೆ ಪರೀಕ್ಷೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವೇನಾದರೂ ಕೆಸೆಟ್ ಎಕ್ಸಾಮ್ ಪಾಸ್ ಆದರೆ ಡೈರೆಕ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾದ್ರೆ ಮೇನ್ CET ಇರುತ್ತೆ, ಇದೊಂದು ನಿಮ್ಮ ತಲೆಯಲ್ಲಿ ಇರಬೇಕು. ಜೊತೆಗೆ ಕೆಸೆಟ್ ವಿದ್ಯಾರ್ಹತೆ ಏನು ಅನ್ನೋದಾದರೆ, ಮಾಸ್ಟರ್ ಡಿಗ್ರಿ ಏನು ಯಾರ್ಯಾರು PG ಮಾಡಿದ್ರು ನಿಮ್ಮ ವಿಷಯದಲ್ಲಿ MCOM ಆಗಿರ್ಬೋದು, MA ಆಗಿರ್ಬೋದು ಮತ್ತು MSc ಆಗಿರ್ಬೋದು, ನಿಮ್ಮ ಹುದ್ದೆಗಳಲ್ಲಿ ಯಾವ ರೀತಿ ಇರತಕ್ಕಂತಹ ಏನು PG ಪಡೆದಿರೋ ಅದು ಪ್ರಮುಖವಾಗಿ ಬೇಕಾಗುತ್ತೆ. ಜೊತೆಗೆ ಮಿನಿಮಮ್ ಇನ್ PG ಅಂದರೆ ನೀವು PGಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದಾದರೆ, ಜೊತೆಗೆ ಇಲ್ಲಿ ನೋಡ್ಬೋದು GM ಅಂದರೆ ಜನರಲ್ ಆಗಿರ್ತಕ್ಕಂಥ ಮೆರಿಟ್ ಅವ್ರಿಗೆ 55% ಮತ್ತು ಬೇರೆ ಸ್ಟೇಟು ಅದರ್ ಸ್ಟೇಟ್ನವರು ಹಾಕಬೇಕಾದ್ರೆ ಅವ್ರಿಗೂ ಕೂಡ 55% ಅವರು GMನಲ್ಲಿ ತಗೊಳ್ತಾರೆ. ಜೊತೆಗೆ OBC SC ST PS ಅವರಿಗೆ 50% ಅಂದರೆ 5% ಡಿಗ್ರೀಸ್ ಮಾಡಿದ್ದಾರೆ, ಅವ್ರಿಗೆ 50% ಆಗಿರ್ತಕ್ಕಂಥ ಏನಪ್ಪ ಅಂದರೆ ಮಿನಿಮಮ್ ಪರ್ಸೆಂಟೇಜು PGಯಲ್ಲಿ ನೀವು ಪಡೆದಿರಲೇಬೇಕು. ಹಾಗಾದರೆ ಈಗೇನು PG ಕೆಸೆಟ್ ಏನಾದರೂ ಎಕ್ಸಾಮ್ ಬರೆದ್ರೆ PG ಮುಗಿಸ್ಕೊಂಡವ್ರು ಅಷ್ಟೇ ಅಪ್ಲಿಕೇಶನ್ ಹಾಕ್ಬೋದಾ? ಇಲ್ಲ, ನೀವೇನಾದರೂ ಅಡ್ಮಿಷನ್ ಮಾಡಿದರೆ ಫಸ್ಟ್ ಇಯರ್ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಥರ್ಡ್ ಫೋರ್ತ್ ಸೆಮ್ ಇದ್ದವರು ಕೂಡ ಈ ಅಪ್ಲಿಕೇಶನ್ಗೆ ಹಾಕ್ಬೋದು. ಆದರೆ ನೀವೇನಾದರೂ ಅಡ್ಮಿಷನ್ ಹಾಕೋದ್ರೆ 2 ವರ್ಷಗಳ ನಂತರ ನೀವು ಹಾಕೋ ಏನಪ್ಪ ಪ್ರೂಫ್ ಇರಬೇಕು. ನಾನು 2 ವರ್ಷ ಕೋರ್ಸ್ ಮುಗಿದ್ರಲ್ಲ ಕಂಪ್ಲೀಟ್ ಆಗಿ ನೀವು 2 ವರ್ಷದ ನಂತರ ನೀವು ಸರ್ಟಿಫಿಕೇಟ್ PG ಪಡೆದ್ರೆ ಅಲ್ಲಿ ಪ್ರೂಫ್ ಇರಬೇಕು. ಆದರೆ ಹಂಗಾಗಿ ಅವ್ರು ಏನು ಮಾಡಿದ್ದಾರೆ, ನೀವೇನಾದರೂ ಅಡ್ಮಿಷನ್ ತೊಗೊಂಡ್ರೆ ಏನಪ್ಪ ಅಂದರೆ PGಗೆ ನಿಮ್ಮ ವಿಷಯಕ್ಕೆ ಏನಾದರೂ ನೋಟಿಫಿಕೇಶನ್ ಬಿಟ್ಟರೆ ಕೆಸೆಟ್ಗೆ ನೀವು ರೆಡಿ ಇರ್ತೀರಾ ಈ ಪರೀಕ್ಷೆ ಬರೆಯಲು ಅಂತ ನಾನು ಹೇಳ್ತೀನಿ. ಜೊತೆಗೆ ಏಜ್ ಲಿಮಿಟ್ ಎಷ್ಟು? ಹಾಗಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏಜ್ ಲಿಮಿಟ್ ಎಷ್ಟು ಅನ್ನೋದಾದರೆ, ನೋ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಯಾವುದೇ ರೀತಿಗಿಂತ ಮಿನಿಮಮ್ ಏಜು ನೀವು 21 ವರ್ಷ ಆಗಿರ್ಬೋದು, 22 ವರ್ಷ ಆಗಿರ್ಬೋದು. ನೀವು PG ಮಾಡಿ ಅಥವಾ ಓಪನ್ ಯೂನಿವರ್ಸಿಟಿಯರ ಮಾಡಿರಿ, ರೆಗ್ಯುಲರ್ ಮಾಡಿ, ಒಟ್ಟು PG ಅಂತೂ ಕಂಪ್ಲೀಟ್ ಆಗಿರ್ಬೇಕು. ಕಂಪ್ಲೀಟು ಜೊತೆಗೆ ನೀವೇನಾದರೂ PG ಏನಾದರೂ ಸ್ಟಡಿ ಮಾಡ್ತಿದ್ರೆ ಅವರು ಕೂಡ ಏನಪ್ಪ ಅಂದರೆ ಅಧ್ಯಯನ ಇದು ಅಪ್ಲಿಕೇಶನ್ಗೆ ಹಾಕ್ಬೋದು ಅಂತ ನಾನು ಹೇಳ್ತೀನಿ. ಈ ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರುತ್ತೆ ಕೆಸೆಟ್ಗೆ ಅನ್ನೋದಾದರೆ, ಫಸ್ಟು MCQ ಮಾದರಿ ಪರೀಕ್ಷೆ ಇರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆ ಇರುವುದಿಲ್ಲ. 2 ಪತ್ರಿಕೆಗಳು ಇರುತ್ತವೆ. ಎಷ್ಟು? 2 ಪತ್ರಿಕೆಗಳು, ಪೇಪರ್ 1 ಪೇಪರ್ 2 ಪತ್ರಿಕೆ ಇರುತ್ತೆ. ಹಾಗಾದರೆ ಅಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೆ ಜನರಲ್ ಅಂದರೆ ನೋ GK. ಜನರಲ್ ಅಂದರೆ ಟೀಚಿಂಗ್ ರಿಸರ್ಚ್ ಆಗಿರ್ತಕ್ಕಂತಹ ಆಪ್ಟಿಟ್ಯೂಡ್ ಕೊಡ್ತಾರೆ. ಅಂದರೆ ನೀವು ಏನು ಬೋಧನೆ ಮಾಡಿರ್ತಕ್ಕಂತಹ ಅದರಲ್ಲಿ ಅಪ್ಲೈಡ್ ಆಗಿರ್ತಕ್ಕಂಥ ಏನಪ್ಪ ಅಂದರೆ 10 ಟಾಪಿಕ್ಸನ್ನು ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಆನ್ಸರ್ ಬರೀಬೇಕಾಗುತ್ತದೆ. ಇದು ಏನಪ್ಪ ಅಂದರೆ ಪೇಪರ್ನಲ್ಲಿ ಇರುತ್ತೆ. ಅಂದರೆ ಬೋಧನಾಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವೇನು ಟೀಚಿಂಗ್ ರಿಸರ್ಚ್ ಆಗಿರ್ತಕ್ಕಂಥ ಏನು ಆಪ್ಟಿಟ್ಯೂಡ್ ಇರ್ತದೋ ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂಥ ಕ್ವಶನ್ನೇ ಇರುತ್ತೆ. ಅಲ್ಲಿ ಎಷ್ಟಪ್ಪ ಅಂದರೆ ಇರುತ್ತೆ, ಅದು ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅನ್ನೋದಾದರೆ 50 ಕ್ವಶನ್ ಇರುತ್ತವೆ. ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಅಂದರೆ 50 × 2 ಟೋಟಲ್ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ. ನೋಡ್ಬೋದು
ಅಂದರೆ ಪೇಪರ್ನಲ್ಲಿ ಒಟ್ಟು ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಇರುತ್ತವೆ. ಒಂದು ಕ್ವಶನ್ಗೆ 2 ಆಗಿರ್ತಕ್ಕಂಥ ಆನ್ಸರ್ ಕೊಟ್ಟರೆ 50 × 2 ಮಾಡಿದರೆ ಅಲ್ಲಿ ನಿಮಗೆ 100 ಮಾರ್ಕ್ಸ್ ಬಂತು. ಅಂದರೆ ಪೇಪರ್ 1 100 ಮಾರ್ಕ್ಸಿಗೆ ನೀವು ಬರೀತೀರಾ. ಜೊತೆಗೆ ಪೇಪರ್ 2 ಏನಂದರೆ ಸ್ಪೆಸಿಫಿಕ್ ಪೇಪರ್. ನೀವೇನು ಮಾಸ್ಟರ್ ಡಿಗ್ರಿಯಲ್ಲಿ ಬರೆದಿದ್ದಲ್ಲೋ ಅದನ್ನು ಆಪ್ಷನಲ್ ಅಂದರೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವೇನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ MA ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟಿಗೆ ಯಾವುದು ಹುದ್ದೆಗೆ ಹಾಕಿರ್ತೀರೋ ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ನಿಮ್ಮ ಸಬ್ಜೆಕ್ಟ್ ನೀವೇನೇ ಅಪ್ಲಿಕೇಶನ್ ಆಗಿರ್ತೀರೋ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಹುದ್ದೆಗೆ ನಾನು ಹಾಕ್ತಿದ್ದೀನಿ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೆಸಿಫಿಕ್ ಪೇಪರ್ ಅಂದರೆ ಅಲ್ಲಿ ನಿಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ 100 ಕ್ವಶನ್ ಇರುತ್ತವೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಾದರೆ 100 × 2 ಅಂದರೆ 200 ಮಾರ್ಕ್ಸು. ಪೇಪರ್ 2ನಲ್ಲಿ 200 ಅಂಕಗಳಿಗೆ ಏನಪ್ಪ ಅಂದರೆ ಪೇಪರ್ 2 ಮಾರ್ಕ್ಸ್ ಇರುತ್ತೆ. ಅಂದರೆ 100 ಕ್ವಶನ್ ಇರುತ್ತೆ. ಹಂಗಾದರೆ ಪೇಪರ್ 1 100 ಮಾರ್ಕ್ಸು, ಪೇಪರ್ 2 200 ಮಾರ್ಕ್ಸು. ಟೋಟಲ್ ಎಷ್ಟಾಯಿತು? ಟೋಟಲ್ ಮಾರ್ಕ್ಸ್ 300 ಮಾರ್ಕ್ಸಿಗೆ ನಿಮ್ಮ KCET ಎಕ್ಸಾಮ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟು 300 ಮಾರ್ಕ್ಸಿಗೆ ಏನು ಮಾಡ್ತಾರೆ ಇವರು ಎಕ್ಸಾಮ್ ನಡೆಸ್ತಾರೆ. ನಿಮ್ಮ ತಲೆಯಲ್ಲಿರಬೇಕು ಮೋಸ್ಟ್ ಇಂಪಾರ್ಟೆಂಟು ಪೇಪರ್ 1 ಪೇಪರ್ 2 ಅಷ್ಟೇ. ಪೇಪರ್ನಲ್ಲಿ 100 ಮಾರ್ಕ್ಸ್ ಇರುತ್ತೆ, ಪೇಪರ್ 2ನಲ್ಲಿ 200 ಮಾರ್ಕ್ಸ್ ಇರುತ್ತೆ. ಅಲ್ಲಿ ಪೇಪರ್ನಲ್ಲಿ ಆಪ್ಟಿಟ್ಯೂಡ್ ಆಗಿರ್ತಕ್ಕಂತಹ ಟಾಪಿಕ್ಸ್ ಕೊಡ್ತಾರೆ, ಪೇಪರ್ 2ನಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಪೇಪರ್ ಇರುತ್ತೆ. ಇದು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವೇನು PG ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀನಿ. ಇದು ಟೋಟಲ್ 300 ಮಾರ್ಕ್ಸಿಗೆ KCET ಎಕ್ಸಾಮ್ ನಡೀತಿದೆ. ನೀವೇನಾದರೂ KCETಗೆ ಅಪ್ಲಿಕೇಶನ್ ಹಾಕಿದರೆ ಎಷ್ಟು ಮಾರ್ಕ್ಸಿಗೆ ನಡೀತೈತೆ ಅನ್ನೋದಾದರೆ 300 ಮಾರ್ಕ್ಸಿಗೆ. ಜೊತೆಗೆ KCET ಕನಿಷ್ಠ ಅಂಕಗಳು ನೀವೇನಾದರೂ KCET ಎಕ್ಸಾಮ್ ಹಾಕಿದ್ರೆ ನಾನು ಅದಕ್ಕೆ ಪೇಪರ್ ಮಿನಿಮಮ್ ಎಲಿಜಿಬಲ್ ಆಗಲೇಬೇಕು ಅನ್ನೋರು ಏನಪ್ಪ ಅಂದರೆ ನಾನಿಲ್ಲಿ ಪರ್ಸೆಂಟೇಜ್ ಮಾಡಿ ಹೇಳಿದ್ದೀನಿ. ಪೇಪರ್ನಲ್ಲಿ GM ಪೇಪರ್ 1 ನೀವು 100 ಮಾರ್ಕ್ಸ್ ಇರುತ್ತಲ್ಲ ಅಲ್ಲಿ 40% ತೆಗಿಬೇಕು 100 ಮಾರ್ಕ್ಸಿಗೆ. ಹಾಗಾದರೆ 40% ಅಂದರೆ ಎಷ್ಟಾಗುತ್ತೆ? 100 × 40 × /100 40 ಮಾರ್ಕ್ಸ್ ಮಿನಿಮಮ್ ನೀವು ತೆಗಿಲೇಬೇಕಾಗುತ್ತೆ. 100 ಮಾರ್ಕ್ಸಿಗೆ GMನವರು 40 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಮತ್ತು OBC ಅಂದರೆ SC ST ಕ್ಯಾಟಗರಿ 1 PH ಏನು ಬರುತ್ತೋ 2A 3B ಇವರೆಲ್ಲರಿಗೂ ಏನಪ್ಪ ಅಂದರೆ 35 ಮಾರ್ಕ್ಸ್ ತೆಗಿಬೇಕು. ಅಂದರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಇರುತ್ತೆ? 35 ಆಗಿರ್ತಕ್ಕಂಥ ಪರ್ಸೆಂಟೇಜ್ ಆ್ಯಡ್ ಮಾಡ್ತಾರೆ. ಎಷ್ಟು? 35 ಮಾಡ್ತಾರೆ. GMನವರಿಗೆ 5% ಹೆಚ್ಚಿಗೆ ಇರುತ್ತೆ. ಹಾಗಾದರೆ 100 ಮಾರ್ಕ್ಸ್ಗೆ 35 ಮಾರ್ಕ್ಸು ನೀವು ತೆಗಿಲೇಬೇಕು. ಎಲ್ಲಿ? ಪೇಪರ್ 1ನಲ್ಲಿ. ಹಾಗಾದರೆ ಪೇಪರ್ 2ಗೆ ಬರೋಣ. ಪೇಪರ್ 2ನಲ್ಲಿ 200 ಮಾರ್ಕ್ಸಿಗೆ ಇರುತ್ತೆ. ಹಾಗಾದರೆ ಅಲ್ಲಿ GMಗೆ 40% ತೆಗಿಬೇಕು. 200ಕ್ಕೆ 40% ಆಗಿರ್ತಕ್ಕಂಥ ಲೆಕ್ಕವನ್ನು ಮಾಡಿ ಎಷ್ಟು ಬರುತ್ತೆ? 200 × 40 × /100 ಅಂದರೆ 200 ಮಾರ್ಕ್ಸಿಗೆ GMನವರು 80 ಮಾರ್ಕ್ಸ್ ತೆಗಿಲೇಬೇಕಾಗುತ್ತದೆ. ಹಾಗಾದರೆ OBC ಅವರಿಗೆ ಅಂದರೆ SC ST 2A 3B ಏನು ಅಷ್ಟು ಬರ್ತಾರೋ ಅದಕ್ಕೂ OBC ಲಿಸ್ಟ್ ಅನ್ನೋದು ಬರ್ತೈತೆ. ಅಲ್ಲಿ ಏನಪ್ಪ ಅಂದರೆ 200 ಇಂಟು 35 ಆಗಿರ್ತಕ್ಕಂಥ ಪರ್ಸೆಂಟೇಜ್ ತೆಗಿಬೇಕು. ಅಂದರೆ /100 ಮಾಡಿದ್ರೆ 70 ಮಾರ್ಕ್ಸ್. ಅವ್ರಿಗಿಂತ 10 ಮಾರ್ಕ್ಸ್ ಕಡಿಮೆ ತಗೋಬೇಕಾಗತ್ತೆ ಎಲಿಜಿಬಲ್ ಆಗಬೇಕಾದ್ರೆ. ಸೊ ಇಷ್ಟು ಮಾರ್ಕ್ಸು ನೀವು ಏನಪ್ಪ ಅಂದರೆ ಕ್ಯಾಟಗರಿ 1 SC ST ಆಗಿರ್ಬೋದು ಇದು ಏನು 2A 3B ಏನಾದರೂ ಅಷ್ಟು ಪೇಪರ್ 2ನಲ್ಲಿ 70 ಆಗಿರ್ತಕ್ಕಂಥ ಮಾರ್ಕ್ಸನ್ನು ತೆಗಿಲೇಬೇಕಾಗುತ್ತದೆ. ಇದು ಏನಪ್ಪ ಅಂದರೆ KCET ಕನಿಷ್ಠ ಅಂಕಗಳು. ಆದರೆ ನೀವೇನಾದರೂ ಕನಿಷ್ಠ ಅಂಕಗಳು ತಗೊಂಡ್ರೆ ನೀವು ಏನಪ್ಪ ಅಂದರೆ ಮೆರಿಟ್ ಲಿಸ್ಟಲ್ಲಿ ಕುತ್ಕೊಳಲ್ಲ. ಯಾಕಂದರೆ ನಿಮ್ಮ ಕಾಸ್ಟ್ ವೈಸ್ ಏನು ಮಾಡ್ತಾರೆ ಅವರು ಯಾರು ಹೆಚ್ಚಿಗೆ ತಗೊಂಡ್ರು ಆ ಕಾಸ್ಟ್ ವೈಸ್ನ ಅವ್ರು ಆಡ್ಸ್ಕೊಂತಾರೆ. ಸೊ ನಿಮ್ಮ ಯಾವ್ದಾರೋ ಒಂದು ಕಾಸ್ಟ್ ಇತ್ತಂದರೆ ಆ ಕಾಸ್ಟ್ನಲ್ಲಿ ನಿಮ್ಗಿಂತ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಂಡ್ರೆ ಅಂದರೆ ಅಲ್ಲಿ ಲಿಸ್ಟ್ ಬಿಡ್ತಾರೆ. ಎಷ್ಟು ಮಾರ್ಕ್ಸ್ ಎಷ್ಟು ಕಾಸ್ಟ್ ವೈಸ್ ಎಷ್ಟು ಪರ್ಸೆಂಟೇಜ್ ತಗೋತಾರೆ, ಏನು GMನಲ್ಲಿದ್ದರು ಅವು ಕಾಸ್ಟ್ ವೈಸ್ನಲ್ಲಿ ಹೀಗೆ ಅವರು ಈಗ ಇದೇನಪ್ಪ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ TETಯಲ್ಲಿ ಅದು ಫಿಕ್ಸ್ ಇದೆ. 90 ಮ್ಯಾಕ್ ತೆಗೆದ್ರೆ ಎಲ್ಲರೂ ಎಲಿಜಿಬಲ್. SC ST ಏನಾದ್ರು ಅವರು 83 ತೆಗೆದ್ರೆ ಎಲ್ಲರೂ. ಆದರೆ KCETನಲ್ಲಿ ಹಂಗಲ್ಲ. ಬಟ್ ಮಿನಿಮಮ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು KCETನಲ್ಲಿ ಇದು ಮಿನಿಮಮ್ ಕನಿಷ್ಠ ಅಂಕಗಳನ್ನು ತೆಗೆಯೋದರ ಜೊತೆಗೆ ನೀವು ಹೈಯೆಸ್ಟ್ ಸ್ಕೋರ್ ಮಾಡುವ ಒಂದು ಏನಪ್ಪ ಅಂದರೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಲ್ಲಿ ನಿಮ್ಮ ಕಾಸ್ಟ್ ವೈಸ್ ಎಲ್ಲ ಬಂದರೆ ಮ್ಯಾಕ್ಸಿಮಮ್ ನಿಲ್ಲುತ್ತೆ. ಅಂದರೆ 300 ಮಾರ್ಕ್ಸಿಗೆ ಒಂದು 160 70 ಆಗಿರ್ತಕ್ಕಂಥ ಪರ್ಸೆಂಟೇಜ್ ಮಾಡ್ತಾ ಹೋಗ್ತಾರೆ. 40 ಈ ರೀತಿಯಾಗಿರ್ತಕ್ಕಂಥ ಪರ್ಸೆಂಟೇಜ್ ಮಾಡಿದವ್ರಿಗೆ ಅವರು KCET ಎಲಿಜಿಬಲ್ ಆಗ್ತಾರೆ. ಯಾಕಂದರೆ ಅಲ್ಲಿ ಕಾಸ್ಟ್ ವೈಸ್ ನಿಮ್ಮ ಕಾಸ್ಟ್ ವೈಸ್ನಲ್ಲಿ ಕಾಂಪಿಟೇಷನ್ ಇರ್ತಾರೆ. ಅವ್ರಿಗಿಂತ ಹೆಚ್ಚಿಗೆ ಅಂಕಗಳು ತಗೊಂಡ್ರೆ ನೀವು ಏನಪ್ಪ ಅಂದರೆ ಅಲ್ಲಿ KCETನ್ನು ಎಲಿಜಿಬಲ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಇದು KCETಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ನಾನೇನು ಮಾಡಿದ್ದಪ್ಪ ಅಂದರೆ ಇದು ಒಂದು ಅರ್ಹತಾ ಪರೀಕ್ಷೆ ಆಗಿದೆ. ನೀವು ತಿಳ್ಕೋಬೇಕು KCET ಅನ್ನೋದು ಅರ್ಹತಾ ಪರೀಕ್ಷೆ. ಎದಕ್ಕಂದರೆ ನೀವು ಡಿಗ್ರಿ ಕಾಲೇಜ್ಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಟೀಚಿಂಗ್ ಮಾಡಲು ಏನು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಿರೋ ಗೌರ್ಮೆಂಟಿಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ KCET ಪಾಸ್ ಮಾಡಿದವ್ರಿಗೆ ಅಷ್ಟೇ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಹಾಕಲು
ಏನಪ್ಪ ಅಂದರೆ ಅವಕಾಶ ಇರುತ್ತೆ. ನೀವೇನಾದರೂ ಕೆಸೆಟ್ ಪಾಸ್ ಮಾಡ್ಕೊಂಡ್ರೆ ಪ್ರೈವೇಟ್ ಕಂಪ್ನಿಯಲ್ಲಿ ಅಥವಾ ಏಡೆಡ್ನಲ್ಲಿ ನೀವು ಏನಪ್ಪ ಅಂದರೆ ಪ್ರೈವೇಟ್ ಆಗಿ ಕೂಡ ನೀವು ಟೀಚಿಂಗ್ ಮಾಡ್ಬೋದು. ಇದು ಏನಪ್ಪ ಅಂದರೆ ಇವತ್ತಿನ ತರಗತಿಯಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಏನಪ್ಪ ಅಂದರೆ ವಿವರಣೆ ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈಗ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ಇರತಕ್ಕಂಥ ಆನ್ಸರ್ ಕೊಡ್ತೀನಿ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ವಿಷಯವಾರು ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಸಿಲೆಬಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕ ಇನ್ಫಾರ್ಮೇಷನ್ ಇದ್ದರೆ ನಾನು ಈ ಬೋರ್ಡಿನ ಮುಖಾಂತರನೇ ರೆಕಾರ್ಡ್ ವಿಡಿಯೋ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ, ನಾನು ಏನಪ್ಪ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿ ಬಗ್ಗೆ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರ್ಸ್ಗೂ ಕೂಡ ನಾನು ಏನಪ್ಪ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.